ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರದ ಯತ್ನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯ ವೇಳೆ ರೇಪ್ ಆಗಿರೋದು ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಪಟ್ಟಂದೂರು ಅಗ್ರಹಾರದಲ್ಲಿ ಘಟನೆ ನಡೆದಿದೆ. ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರದ ಯತ್ನ ಆಗಿತ್ತು ಅನ್ನುವಂತಹ ಪ್ರಕರಣದಲ್ಲಿ ಈಗ ವಿಚಾರಣೆಯ ವೇಳೆ ಅತ್ಯಾಚಾರ ಆಗಿರೋದು ಬೆಳಕಿಗೆ ಬಂದಿದೆ. ಪಿಜಿ ಬಳಿಯಿಂದ ಹೊಯ್ದು ಶೆಡ್ನಲ್ಲಿ ಅತ್ಯಾಚಾರವನ್ನ ಎಸಗಲಾಗಿದೆ. ಯುವತಿಯನ್ನ ಪ್ರಜ್ಞೆ ತಪ್ಪಿಸಿ ಶೆಡ್ನಲ್ಲಿ ರೇಪ್ ಮಾಡಿದ್ದು. ವೈದ್ಯಕೀಯ ವರದಿಯಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಆಗಿರೋದರ ಬಗ್ಗೆ ಕೂಡ ರಿಪೋರ್ಟ್ನಲ್ಲಿ ದಾಖಲಾಗಿದೆ. ಸೆಕ್ಯೂರಿಟಿ ಗಾರ್ಡ್ನಿಂದ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗಿದ್ದು ಆರೋಪಿ ಸೈಬುಲ್ ಮೊಂಡಲ್ನನ್ನ ಬಂಧಿಸಲಾಗಿದೆ. ವಿದ್ಯಾರ್ಥಿನಿಯ ಹೇಳಿಕೆಯನ್ನ ಕೂಡ ಈಗಾಗಲೇ ದಾಖಲಿಸಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೂನ್ 2ನೇ ತಾರೀಕು ಬೆಳಗಿನ ಜಾವ 3:30 ವೇಳೆಗೆ ಟೀ ಕುಡಿಯೋದಕ್ಕೆ ಹೋಗಿದ್ದ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ನಡೆದಿತ್ತು. ಟೀ ಕುಡಿದು ವಾಪಸ್ಸಾಗುವ ವೇಳೆ ವಿದ್ಯಾರ್ಥಿನಿಯನ್ನ ಹಿಂಬಾಲಿಸಿದ್ದ ಈ ಆರೋಪಿ ಆಕೆಯನ್ನ ಅತ್ಯಾಚಾರ ಎಸಗಿದ್ದ. ವಿದ್ಯಾರ್ಥಿನಿಯ ಹೇಳಿಕೆಯನ್ನ ಕೂಡ ದಾಖಲಿಸಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆಕೆ ತನಿಖಾಧಿಕಾರಿಯ ಮುಂದೆ ಕಣ್ಣೀರು ಹಾಕಿದಾಳೆ, ನೋವನ್ನ ಹಂಚಿಕೊಂಡಿದ್ದಾಳೆ, ಏನು ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾಳೆ. ಈಗಾಗಲೇ ಇದು ಪ್ರಯತ್ನ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ನಿಜವಾಗ್ಲೂ ಕೂಡ ಆತ ಈ ರೀತಿಯ ಕೃತ್ಯವನ್ನ ಎಸಗಿದ್ದಾನೆ, ಹೀನ ಕೃತ್ಯವನ್ನ ಆತ ಎಸಗಿದ್ದಾನೆ ಅನ್ನೋದು ರಿಪೋರ್ಟ್ನಲ್ಲೂ ಕೂಡ ದಾಖಲಾಗಿದೆ. ಈಗಾಗಲೇ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆಯ ಸಂದರ್ಭದಲ್ಲಿ ಆತ ಆಕೆಯ ಮೇಲೆ ಅತ್ಯಾಚಾರ ಮಾಡಿರೋದು ಕೂಡ ಗೊತ್ತಾಗಿದೆ. ಪ್ರಮುಖವಾಗಿ ಬೆಂಗಳೂರಿನ ಪಟ್ಟಂದೂರು ಅಗ್ರಹಾರದಲ್ಲಿ ನಡೆದಿರುವಂತಹ ಘಟನೆ ಬೆಳಗಿನ ಜಾವ ಜೂನ್ 2ನೇ ತಾರೀಕು 3:30 ವೇಳೆಗೆ ಆಕೆ ಟೀ ಕುಡಿಯೋದಕ್ಕೆ ಅಂತ ಹೋಗ್ತಾಳೆ. ಟೀ ಕುಡಿದು ವಾಪಸ್ ಬರುವಂತಹ ಸಂದರ್ಭದಲ್ಲಿ ಆಕೆಯನ್ನ ಆತ ಹಿಂಬಾಲಿಸಿಕೊಂಡು ಬಂದು ಎತ್ಕೊಂಡು ಹೋಗಿ ಆಕೆಯ ಮೇಲೆ ಇಂತಹ ಹೀನ ಕೃತ್ಯವನ್ನ ಎಸಗಿದ್ದಾನೆ. ನಂತರ ದೂರು ಕೂಡ ದಾಖಲಾಗುತ್ತೆ. ದೂರಿನ ಅನ್ವಯ ತನಿಖೆ ಮಾಡಿದಂತಹ ಪೊಲೀಸರು ಜೊತೆಗೆ ರಿಪೋರ್ಟ್ ಅನ್ನು ಕೂಡ ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ ಅತ್ಯಾಚಾರ ಆಗಿರೋದು ಬಯಲಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈ ರೀತಿಯಾದಂತಹ ಕೃತ್ಯವನ್ನ ಆತ ಎಸಗಿರೋದು ಗೊತ್ತಾಗಿದೆ. ಪ್ರಮುಖವಾಗಿ ಹೆಣ್ಮಕ್ಳು ರಾತ್ರಿ ವೇಳೆ ಹೋಗೋದಕ್ಕೆ ಅವಕಾಶ ಇಲ್ವೇನೋ ಅನ್ನುವಂತಹ ರೀತಿಯ ಮನಸ್ಥಿತಿಯ ಹುಡುಗರು ಕೂಡ ಇರೋದನ್ನು ಕೆಲವು ಕಡೆ ನಾವು ಗಮನಿಸ್ತಾ ಇದ್ವಿ. ಎಲ್ಲರಿಗೂ ಹೇಳ್ತಾ ಇಲ್ಲ. ಆದರೆ ರಾಮರಾಜ್ಯ ಅಂತ ಹೇಳ್ತಾ ಇದ್ರು ಗಾಂಧೀಜಿ. ಯಾವಾಗ ಈ ರೀತಿಯಾಗಿ ಹೆಣ್ಮಕ್ಳು ಮಧ್ಯರಾತ್ರಿಯಲ್ಲೂ ಕೂಡ ಓಡೋದಕ್ಕೆ ಅವಕಾಶ ಆಗುತ್ತೆ, ಯಾವುದೇ ಭಯ ಇಲ್ಲದೆ, ಆ ಸಂದರ್ಭದಲ್ಲಿ ಸುಭಿಕ್ಷ ಒಂದು ನಗರ ಆಗುತ್ತೆ ಅಂತೇಳಿ. ಆದರೆ ಮತ್ತೆ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಅತ್ಯಾಚಾರ ಯತ್ನ ಅನ್ನುವಂತಹ ಪ್ರಕರಣ ದಾಖಲಾಗಿತ್ತು. ಆದರೆ ಇದೀಗ ರಿಪೋರ್ಟ್ಗಳೇ ಹೇಳ್ತಾ ಇದೆ ಆಕೆಯ ಮೇಲೆ ಇಂತಹ ಒಂದು ಹೀನ ಕೃತ್ಯವನ್ನು ಆತ ಎಸಗಿದ್ದಾನೆ ಅನ್ನೋದು. ಇದೀಗ ವಿಚಾರಣೆಯ ಸಂದರ್ಭದಲ್ಲಿ ಆಕೆ ಕೊಟ್ಟಂತಹ ಹೇಳಿಕೆಗಳು ಏನೇನು, ಜೊತೆಗೆ ಈತನ ಹಿನ್ನೆಲೆ ಏನು? ನವಿತಾ, ಕಳೆದ 2ನೇ ತಾರೀಕು ನಡೆದಿದ್ದಂತ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ವೈಟ್ಫೀಲ್ಡ್ ಪೊಲೀಸರು ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿ ತನಿಖೆ ಮಾಡ್ತಿದ್ದಾರೆ. ಆ ಸಂತ್ರಸ್ತೆಯನ್ನು ಕೂಡ ವಿಚಾರಣೆ ಮಾಡಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ವಿಚಾರಣೆ ವೇಳೆ ಸಂತ್ರಸ್ತೆ ಆ ಒಂದು ಘಟನೆಯ ಬಗ್ಗೆ ಸಂಪೂರ್ಣವಾಗಿ ಪೊಲೀಸರ ಮುಂದೆ ಹೇಳಿಕೆ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಅವತ್ತು ಏನೆಲ್ಲ ಆಗಿತ್ತು ಅಂದ್ರೆ, ಅವತ್ತು ಬೆಳಗಿನ ಜಾವ 3:30 ಸುಮಾರಿಗೆ ಈಕೆ ಪಿಜಿಯಿಂದ ಹೊರಗಡೆ ಬಂದಿರ್ತಾಳೆ. ಅಂದ್ರೆ ಈಕೆ ಸ್ಟೂಡೆಂಟ್ ಆಗಿದ್ದು ಓದ್ಕೊಳ್ಳುವಂತ ಸಂದರ್ಭದಲ್ಲಿ, ರಾತ್ರಿ ಓದ್ಕೊಳ್ಳುವಂತ ಸಂದರ್ಭದಲ್ಲಿ ನಿದ್ದೆ ಬರುತ್ತೆ ಅಂತೇಳಿ ಆಕೆ ಹೊರಗಡೆ ಟೀ ಕುಡಿಯೋದಕ್ಕೆ ಅಂತೇಳಿ 3:30 ಸುಮಾರಿಗೆ ಅವತ್ತಿನ ಬೆಳಗಿನ ಜಾವ ಹೊರಗಡೆ ಬಂದಿರ್ತಾಳೆ. ಹೊರಗಡೆ ಬಂದು ಟೀ ಕುಡಿದು ವಾಪಸ್ ಬರುವಂತ ಸಂದರ್ಭದಲ್ಲಿ ಆರೋಪಿತ ಏನಿದಾನೆ ಆರೋಪಿತ ಆಕೆಯನ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾನೆ. ಫಾಲೋ ಮಾಡ್ಕೊಂಡು ಬರೋದು ಗೊತ್ತಾಗಿ ಆಕೆ ಅವಸರದಲ್ಲಿ ಪಿಜಿಯ ಒಳಗಡೆ ಹೋಗೋದಕ್ಕೆ ಅಂತೇಳಿ ಹೋಗಿರ್ತಾಳೆ. ಈ ಒಂದು ಸಂದರ್ಭದಲ್ಲಿ ಗೇಟಿನ ಬಳಿ ಆಕೆಯನ್ನ ಹಿಂಭಾಗದಿಂದ ಕುತ್ತಿಗೆಯನ್ನ ಇಸುಕಿ ಆಕೆಯನ್ನ ಪ್ರಜ್ಞೆ ತಪ್ಪಿಸಿ ಆಕೆಯನ್ನ ಅಲ್ಲಿಂದ ಹೊತ್ತೊಯ್ದು ಅಲ್ಲೇ ಸ್ವಲ್ಪ ದೂರದಲ್ಲಿ